ಸ್ನೇಹಿತರೆ ನಮಸ್ಕಾರ. ಇದು ಇವತ್ತಿನ ವಿಶೇಷ ಸುದ್ದಿಗಳ ಸುತ್ತ ಒಂದು ಕ್ವಿಕ್ ರೌಂಡ್ ಅಪ್. ಇವತ್ತು ಬೆಳಗ್ಗೆ ಅಂದರೆ ಗುರುವಾರ ದಿಲ್ಲಿನಲ್ಲಿರೋ ಪಾಕಿಸ್ತಾನ ರಾಯಭಾರ ಕಚೇರಿನಲ್ಲಿ ಒಂದು ವಿಶೇಷವಾದ ಘಟನೆ ನಡೀತು. ಏನಪ್ಪ ಆ ಘಟನೆ ನಡೀತು ಅಂತಂದರೆ, ದಿಲ್ಲಿನಲ್ಲಿರೋ ಪಾಕಿಸ್ತಾನ ರಾಯಭಾರ ಕಚೇರಿ ಎದುರುಗಡೆ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಏನಪ್ಪ ಬೆಂಗಳೂರಿನಲ್ಲಂತೂ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ತುಂಬ ಜೋರಾಗಿ ನಡೀತಾ ಇದೆ, ಕೃಷ್ಣ ಬೈರೇಗೌಡರು ದಿಲ್ಲಿಗೆ ಹೋಗ್ಬಿಟ್ರಾ ಅಂತ ಏನು ನಾವು ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಪಾಕಿಸ್ತಾನ ರಾಯಭಾರ ಕಚೇರಿಯ ಮೇನ್ ಕಾಂಪೌಂಡ್ ಹೊರಗಡೆ ಒಂದಷ್ಟು ಎಕ್ಸ್ಟೆನ್ಷನ್ಗಳನ್ನು ಅವರು ಮಾಡ್ಕೊಂಡಿದ್ರು. ಅಂದರೆ ಅಲ್ಲಿ ವೀಸಾ ಕೊಡೋಕೆ ಬೇಕಾದ ಕೌಂಟರ್ಗಳನ್ನು ಸ್ಥಾಪನೆ ಮಾಡಿದರು, ಬ್ಯಾರಿಕೇಡ್ಗಳನ್ನು ಹಾಕಿದ್ರು. ಈ ಥರ ಒಂಚೂರು ಎಕ್ಸ್ಟ್ರಾ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಪಾಕಿಸ್ತಾನ ರಾಯಭಾರ ಕಚೇರಿಯವರು ದಿಲ್ಲಿನಲ್ಲಿ ಮಾಡ್ಕೊಂಡಿದ್ರು. ಅದನ್ನೆಲ್ಲ ದಿಲ್ಲಿ ಆಡಳಿತದವರು ಅಂದರೆ ದಿಲ್ಲಿ ಪೊಲೀಸು ಮತ್ತು ಸ್ಥಳೀಯ ಆಡಳಿತದವರು ಹೋಗಿ JCB ಮೂಲಕ ಎಲ್ಲನೂ ತೆರವು ಮಾಡಿದ್ದಾರೆ. ಯಾಕಪ್ಪ ಈ ಥರದ ತೆರವು ಕಾರ್ಯಾಚರಣೆ ಅಂತಂದರೆ, ಕೇವಲ 3 ದಿವಸಗಳ ಹಿಂದೆ ಇಸ್ಲಾಮಾಬಾದಲ್ಲಿರೋ ಭಾರತೀಯ ರಾಯಭಾರ ಕಚೇರಿಯಲ್ಲೂ ಕೂಡ ಪಾಕಿಸ್ತಾನ ಇದೇ ಥರದ ಕೆಲಸ ಮಾಡಿತ್ತು. ಅಂದರೆ ಅಲ್ಲಿ ರಾಯಭಾರ ಕಚೇರಿಯ ಹೊರಗಡೆ ಇದ್ದ ಬ್ಯಾರಿಕೇಡ್ಗಳನ್ನು ಅಥವಾ ಎಕ್ಸ್ಟೆನ್ಷನ್ಗಳನ್ನೆಲ್ಲ ತೆಗೆದುಹಾಕೋ ಕೆಲಸನ ಪಾಕಿಸ್ತಾನ ಕೂಡ ಮಾಡಿತ್ತು. ಸೊ ಪಾಕಿಸ್ತಾನ ಮಾಡಿರೋ ಒಂದು ಕೆಲಸಕ್ಕೆ ಇವತ್ತು ಭಾರತ ಈ ಮೂಲಕ ಒಂದು ಉತ್ತರನ ಕೊಟ್ಟಿದೆ. ಪಾಕಿಸ್ತಾನದ ವಿಷಯಕ್ಕೆ ಬಂದರೆ, ಯಾವಾಗಲೂ ಕೂಡ ನರೇಂದ್ರ ಮೋದಿ ಸರ್ಕಾರ ಸ್ವಲ್ಪ ದಿಟ್ಟತನದ ಕೆಲಸಗಳನ್ನು ಕ್ರಮಗಳನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ನೀವು ನಮ್ಮ ಒಂದು ಕೆನ್ನೆಗೆ ಹೊಡೆದ್ರೆ ನಾವು ನಿಮ್ಮ ಇನ್ನೊಂದು ಕೆನ್ನೆಗೆ ಹೊಡಿತೀವಿ ಅನ್ನೋ ಥರದ ಉತ್ತರನ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಬಂದಿದೆ. ಇದ್ರ ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ಕೂಡ ಭಾರತ ಪಾಕಿಸ್ತಾನ ವಿಷಯದಲ್ಲಿ ಆಗಿದೆ. ನಿನ್ನೆಯಷ್ಟೇ ಭಾರತದಲ್ಲಿ ಅಮೆರಿಕದ ರಾಯಭಾರಿಯಾಗಿರುವ ಸರ್ಜಿಯೋ ಗೋರ್ ಅವರು ಕಾಶ್ಮೀರದ ಪ್ರವಾಸ ಮಾಡಿದ್ರು, ಕಾಶ್ಮೀರಕ್ಕೆ ವಿಸಿಟ್ ಕೊಟ್ಟಿದ್ದರು. ಕಾಶ್ಮೀರ ವಿಸಿಟ್ ಕೊಟ್ಟಾಗ ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾ ಈ ರಾಯಭಾರಿ ಏನಪ್ಪ ಅಂತಂದರು, ಕಾಶ್ಮೀರ ಭಾರತದ ಒಂದು ಮುಖ್ಯ ಅಂಗ ಆಗಿದೆ ಮತ್ತು ಇಲ್ಲಿ ತುಂಬ ಸೇಫ್ಟಿ ಇದೆ ಅಂತ ಅನಿಸುತ್ತೆ ಅನ್ನೋ ಮಾತುಗಳನ್ನು ಅಮೆರಿಕದ ರಾಯಭಾರಿ ಹೇಳಿದರು. ಪಾಕಿಸ್ತಾನಕ್ಕೆ ಅದೇನಾಯಿತೋ ಗೊತ್ತಿಲ್ಲ, ಪಾಕಿಸ್ತಾನ ಇಸ್ಲಾಮಾಬಾದಲ್ಲಿರೋ ಅಮೆರಿಕದ ರಾಯಭಾರಿ ಕಚೇರಿಗೆ ಒಂದು ಸಮನ್ಸ್ ಕೊಡುತ್ತೆ ಮತ್ತು ಈ ಹೇಳಿಕೆ ಬಗ್ಗೆ, ಅಂದರೆ ಭಾರತದಲ್ಲಿರೋ ಅಮೆರಿಕ ರಾಯಭಾರಿ ಹೇಳಿರೋ ಒಂದು ಹೇಳಿಕೆಯ ಬಗ್ಗೆ ತನ್ನ ಆಕ್ಷೇಪವನ್ನು ದಾಖಲು ಮಾಡುತ್ತೆ. ಸೊ ಕಾಶ್ಮೀರದ ಬಗ್ಗೆ ಭಾರತ ಆಗಲಿ ಅಮೆರಿಕದ ರಾಯಭಾರಿ ಆಗಲಿ ಏನೇ ಹೇಳಿದ್ರೂ ಪಾಕಿಸ್ತಾನಕ್ಕೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದು ತುಂಬ ವಿಶೇಷವಾದ ವಿಷಯ. ಯಾಕಂದರೆ ಅವರು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಏನೂ ಮಾತಾಡಿಲ್ಲ, ನಮ್ಮ ವಶದಲ್ಲಿರೋ ಕಾಶ್ಮೀರದ ಬಗ್ಗೆ ಅಷ್ಟೇ ರಾಯಭಾರಿಗಳು ಮಾತಾಡಿರುವಂಥದ್ದು. ಸೊ ಇದಕ್ಕೆ ಯಾಕೆ ಪಾಕಿಸ್ತಾನ ಆಕ್ಷೇಪ ವ್ಯಕ್ತಪಡಿಸಬೇಕು ಅನ್ನೋದು ತುಂಬ ಯಾರಿಗೂ ಗೊತ್ತಾಗದೇ ಇರುವಂಥ ಒಂದು ವಿಚಿತ್ರವಾದ ಒಂದು ಪ್ರಶ್ನೆ. ಅಂತೂ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ಟಿಟ್ ಫಾರ್ ಟ್ಯಾಟ್ ಅನ್ನೋ ಥರದ ಒಂದು ಜಗಳ, ಒಂದು ಸಣ್ಣ ಜಗಳ ಮತ್ತೆ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸ್ಬೋದು. ಕರೆಂಟ್ ಕನ್ನಡದ ಇವತ್ತಿನ 2ನೇ ಮುಖ್ಯ ಸುದ್ದಿ ಏನಪ್ಪ ಅಂತಂದರೆ, ಇದು ನಾವೆಲ್ಲ ಒಂದು ಸಮಾಜದ ಭಾಗವಾಗಿ ಅಥವಾ ಪಾಲಕರಾಗಿ ತುಂಬ ಯೋಚನೆ ಮಾಡಬೇಕಾಗಿರೋ ಸುದ್ದಿ. ಮೊನ್ನೆ ಅಂದರೆ ಆಗಸ್ಟ್ 11ನೇ ತಾರೀಕು ಆಂಧ್ರ ಪ್ರದೇಶದಲ್ಲಿ ಒಂದು ದೊಡ್ಡ ಕ್ರೈಮ್ ಸುದ್ದಿ ಹೊರಗಡೆ ಬಂದಿತ್ತು. ಏನಪ್ಪ ಈ ಕ್ರೈಮ್ ಅಂತಂದರೆ, ಆಂಧ್ರ ಪ್ರದೇಶದಲ್ಲಿರೋ ಒಂದು ಪ್ರೈವೇಟ್ ಕಾಲೇಜಿನ ಪ್ರಿನ್ಸಿಪಾಲ್ ಒಬ್ಬರನ್ನು, ಅಂದರೆ ಒಬ್ಬರು ಲೇಡಿ ಪ್ರಿನ್ಸಿಪಾಲ್ ಅವರನ್ನು ಅವರು ಮನೆಯಲ್ಲೇ 20ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿತ್ತು. ಇವತ್ತು ಆ ಕೊಲೆಗಾರರು ಯಾರು ಅನ್ನೋದನ್ನು ಪೊಲೀಸರು ಕಂಡು ಹಿಡಿದಿದ್ದಾರೆ. ಯಾಕೆ ಈ ಕೊಲೆ ನಡೀತು? ಸಾಮಾನ್ಯವಾಗಿ ಯಾರಾದರೂ ಪ್ರಿನ್ಸಿಪಾಲನ್ನು ಕೊಲ್ಲೋದಕ್ಕೆ ಮರ್ಡ್ರ್ ಮಾಡೋದಕ್ಕೆ ಹೋಗ್ತಾರಾ? ಇಲ್ಲ ಅಲ್ವಾ? ಆದರೆ ಇವರನ್ನು ಮನೆಯಲ್ಲೇ ಮರ್ಡ್ರ್ ಮಾಡಿದವ್ರು ಯಾರು, ಅವ್ರ ಹಿಂದೆ ಯಾವ ಉದ್ದೇಶ ಇತ್ತು ಅಂತ ನೋಡಿದ್ರೆ, ಆ ಪ್ರಿನ್ಸಿಪಾಲು ಲಾಸ್ಟ್ ಒಂದು ಫೋನ್ ಕಾಲ್ ಮಾಡಿದರು. ಆ ಫೋನ್ ಕಾಲ್ನಲ್ಲಿ ಅವರು ಕೊನೆಗೆ ಹೇಳಿರೋ ಶಬ್ದ ಏನು ಅಂತಂದರೆ ಬಾಬು ಅನ್ನೋದು. ಬಾಬು ಅನ್ನೋದನ್ನು ತೆಲುಗುನಲ್ಲಿ ಸಾಮಾನ್ಯವಾಗಿ ಮಕ್ಕಳನ್ನು ಕರೆಯೋದಕ್ಕೆ, ಸಂಬೋಧನೆ ಮಾಡೋಕ್ಕೆ ಉಪಯೋಗ ಮಾಡುವಂಥ ಒಂದು ಶಬ್ದ. ಹಾಗಿದ್ರೆ ಯಾಕೆ ಇವರು ಕೊನೆಗೆ ಬಾಬು ಅಂತ ಹೇಳಿದ್ರು, ಅದಾದಮೇಲೆ ಯಾಕೆ ಇವರು ಫೋನ್ ಸ್ವಿಚ್ ಆಫ್ ಆಯಿತು ಅಂತ ಪೊಲೀಸರು ತನಿಖೆ ಮಾಡ್ತಾ ಹೋಗಿದ್ದಾರೆ. ಆಗ ತಿಳಿದಿರೋ ವಿಷಯ ಏನು ಗೊತ್ತಾ, ಈ ಕಾಲೇಜು ಪ್ರಿನ್ಸಿಪಾಲ್ ಲೇಡಿನ, ಅಂದರೆ ಈ ಕಾಲೇಜು ಪ್ರಿನ್ಸಿಪಾಲ್ ಅಂದರೆ ರೂಪಾ ರೆಡ್ಡಿ ಅವರನ್ನು ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವ್ರ ಸ್ಕೂಲಲ್ಲೇ 10ನೇ ಕ್ಲಾಸ್ ಓದ್ತಾ ಇರೋ 2 ಹುಡುಗರು. ಇದು ಎಂಥ ಶಾಕಿಂಗ್ ಸುದ್ದಿ ನೋಡಿ. ಇದು ಯಾಕಾಯ್ತಪ್ಪ ಅಂತಂದರೆ, ಕೆಲವು ದಿವಸಗಳ ಹಿಂದೆ ಈ 2 ಮಕ್ಕಳ ಬ್ಯಾಗಲ್ಲಿ ಒಂದು ಮೊಬೈಲ್ ಮತ್ತು ದೊಡ್ಡ ಮಟ್ಟದ ಕ್ಯಾಶ್ ಪತ್ತೆಯಾಗುತ್ತೆ. ಆವಾಗ ಈ ಪ್ರಿನ್ಸಿಪಲ್ ಏನು ಮಾಡ್ತಾರೆ, ಈ 2 ಮಕ್ಕಳಿಗೂ ಬುದ್ಧಿ ಹೇಳಿ ಅವರನ್ನು ಹಾಸ್ಟೆಲ್ನಿಂದ ಡಿಬಾರ್ ಮಾಡ್ತಾರೆ ಮತ್ತು ಅವರ ಮನೆಯವರಿಗೂ ಕೂಡ ಈ ವಿಷಯನ ತಿಳಿಸ್ತಾರೆ.
ಯಾವಾಗ ತಮ್ಮ ಕೈನಲ್ಲಿ ಹೇಗೋ ಸಂಪಾದಿಸಿದ ದುಡ್ಡು ಕಳೆದೋಯ್ತು, ಅಂದರೆ ಅದು ಕಾಲೇಜ್ ಪಾಲಾಯಿತು, ಅಂದರೆ ಸಿಕ್ಕಾಕೊಂಡ್ರು. ಈ ದ್ವೇಷದಿಂದ ಈ ಇಬ್ಬರು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವರಿಬ್ಬರು ಒಂದು ಚಾಕುನ ಪರ್ಚೇಸ್ ಮಾಡ್ತಾರೆ, ಕೈಗೆ ಗ್ಲೌಸ್ಗಳನ್ನ ಹಾಕ್ಕೋತಾರೆ, ಎಲ್ಲಿ CCTV ಇದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ತಪ್ಪಿಸ್ಕೋತಾರೆ, ಮತ್ತು ಬೇರೆ ಯಾರೂ ಇಲ್ಲದೆ ಇರುವಾಗ ಪ್ರಿನ್ಸಿಪಲ್ ಮನೆಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಮೊತ್ತದ ದುಡ್ಡನ್ನು ಕದಿಯೋ ಸಂಚು ಮಾಡ್ತಾರೆ. ಆದರೆ ಯಾವಾಗ ಪ್ರಿನ್ಸಿಪಾಲ್ಗೆ ಇದು ಗೊತ್ತಾಯಿತು, ಪ್ರಿನ್ಸಿಪಾಲು ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಒಬ್ಬ ಹುಡುಗ ತಾವು ಕಲಿತಾ ಇರೋ ಕಾಲೇಜಿನ ಪ್ರಿನ್ಸಿಪಾಲನ್ನೇ 20ಕ್ಕೂ ಹೆಚ್ಚು ಸಲ ಚಾಕುವಿನಿಂದ ಚುಚ್ಚಿ ಕೊಲ್ತಾನೆ. ಸೊ ಎಂಥ ಒಂದು ದುಷ್ಕೃತ್ಯ ನೋಡಿ. ಇವಾಗ ಇದೆಲ್ಲನೂ ಬಯಲಾಗಿದೆ, ಆ ಇಬ್ಬರು ಮಕ್ಕಳು ಕೂಡ ಅರೆಸ್ಟ್ ಆಗಿದ್ದಾರೆ. ಆದರೆ ಇದರ ಹಿಂದೆ ನಾವು ತುಂಬ ಯೋಚನೆ ಮಾಡಬೇಕಾಗಿರೋದು, ಈ ಮಕ್ಕಳು ಆಲ್ರೆಡಿ ಅಂದರೆ SSLC ಮಕ್ಕಳು ಆಲ್ರೆಡಿ ಕುಡಿತದ ದಾಸರಾಗಿದ್ದರಂತೆ, ಮತ್ತು ಬೇರೆ ಬೇರೆ ಥರದಲ್ಲಿ ದುಡ್ಡನ್ನು ಮಾಡಿಕೊಂಡು ಜಾಲಿ ಮಾಡಿಕೊಂಡು ತುಂಬ ವಿಲಾಸಿ ಜೀವನವನ್ನು ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಕೊನೆಗೂ ತಮಗೆ ಪಾಠ ಹೇಳ್ತಾ ಇದ್ದ ಪ್ರಿನ್ಸಿಪಾಲನ್ನೇ ಕೊಂದ ಈ ಇಬ್ಬರು SSLC ಮಕ್ಕಳು ಇವತ್ತು ಪೊಲೀಸರ ಅತಿಥಿಗಳಾಗಿದ್ದಾರೆ. ಇದು ನಾವೆಲ್ಲ ತುಂಬ ಎಚ್ಚರದಿಂದ ನಮ್ಮ ಮಕ್ಕಳನ್ನು ನೋಡ್ಕೋಬೇಕು, ಮತ್ತು ನಮ್ಮ ಸುತ್ತ ಇರೋ ಪರಿಸರನ ನೋಡ್ಕೋಬೇಕು, ಮತ್ತು ಸ್ಕೂಲು ಕಾಲೇಜಿಗೆ ಹೋಗ್ತಾ ಇರೋ ಮಕ್ಕಳ ಬಗ್ಗೆ ಪಾಲಕರು ವಿಶೇಷವಾದ ಗಮನ ಹರಿಸಬೇಕು ಅನ್ನೋದನ್ನು ಹೇಳುವಂಥ ಒಂದು ವಿಶೇಷವಾದ ಸುದ್ದಿ. ಕರೆಂಟ್ ಕನ್ನಡದ ಇವತ್ತಿನ 3ನೇ ಸುದ್ದಿ ಏನಪ್ಪ ಅಂದರೆ, ಇವತ್ತು ಅಂದರೆ ಆಗಸ್ಟ್ 20ನೇ ತಾರೀಕು ಗುರುವಾರ ತಮಿಳುನಾಡಿನ ಮಹಾಬಲಿಪುರಂ ಹತ್ತಿರದ ಕೋವಳಂ ಅನ್ನೋವಲ್ಲಿ ಸದರ್ನ್ ಕೌನ್ಸಿಲ್ ಮೀಟಿಂಗ್ ನಡೀತಾ ಇದೆ. ಅಂದರೆ ಇದು 31ನೇ ಸದರ್ನ್ ಕೌನ್ಸಿಲ್ ಮೀಟಿಂಗ್. ಇದರಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು, ಹಾಗೆ ತೆಲಂಗಾಣ, ಆಂಧ್ರ ಪ್ರದೇಶ, ಪುದುಚೇರಿ ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲ್ಲ ಪ್ರತಿನಿಧಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಚರ್ಚೆ ಆಗ್ತಾ ಇದೆ ಅಂದರೆ, ಕರ್ನಾಟಕ ಮತ್ತು ತಮಿಳುನಾಡು ಮತ್ತು ಕೇರಳ, ಪುದುಚೇರಿ ಈ ಎಲ್ಲ ರಾಜ್ಯಗಳ ಮಧ್ಯೆ ಇರೋ ಒಂದು ವಾಟರ್ ಡಿಸ್ಪ್ಯೂಟ್, ಅಂದರೆ ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆ ಇದರಲ್ಲಿ ಚರ್ಚೆ ಆಗೋ ನಿರೀಕ್ಷೆ ಇದೆ. ಅದರ ಜೊತೆಗೆ ಏವಿಯೇಷನ್ ಬಗ್ಗೆ, ಅದರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮತ್ತು ಲೋಕಲ್ ಏವಿಯೇಷನ್ ಬಗ್ಗೆ ಇದರಲ್ಲಿ ಚರ್ಚೆ ಆಗುವ ಒಂದು ಸಾಧ್ಯತೆ ಇದೆ. ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಜೊತೆ ಕೇಂದ್ರ ಗೃಹ ಮಂತ್ರಿಯೊಬ್ಬರು ನಡೆಸ್ತಾ ಇರೋ ಸಭೆ ಇದು. ಇದು ಸ್ವಲ್ಪ ಯಾಕೆ ವಿಶೇಷ ಅಂತಂದರೆ, ಸುಮಾರು 2021 ಮತ್ತು 22ನೇ ಇಸವಿ ನಂತರ, ಅಂದರೆ 3 ವರ್ಷಗಳ ಗ್ಯಾಪ್ ನಂತರ ಈ ಥರದ ಒಂದು ಮುಖ್ಯಮಂತ್ರಿಗಳ ಸಭೆ ನಡೀತಾ ಇದೆ. ಇದರಲ್ಲಿ ಬೇರೆ ಬೇರೆ ಝೋನ್ಗಳಿದೆ, ಅಂದರೆ ಸದರ್ನ್ ಝೋನ್ ಇರೋ ಥರ ಈಸ್ಟ್ ಝೋನ್ ಇದೆ, ವೆಸ್ಟ್ ಝೋನ್ ಇದೆ, ನಾರ್ತ್ ಝೋನ್ ಇದೆ, ಸೆಂಟ್ರಲ್ ಝೋನ್ ಇದೆ. ಸೊ ಹೀಗೆ ಬೇರೆ ಬೇರೆ ಝೋನ್ಗಳ ಮುಖ್ಯಮಂತ್ರಿಗಳ ಜೊತೆ ಕೇಂದ್ರ ಗೃಹ ಮಂತ್ರಿಗಳು ಮೀಟಿಂಗ್ಗಳನ್ನು ಮಾಡೋದು ವಾಡಿಕೆ. ಆದರೆ 3 ವರ್ಷಗಳ ಒಂದು ಗ್ಯಾಪ್ ನಂತರ ಈ ಮೀಟಿಂಗ್ ನಡೀತಾ ಇರೋದು ಸ್ವಲ್ಪ ವಿಶೇಷ ಅನ್ನೋದೇ ಹೇಳ್ಬೋದು. ಬಹುಶಃ ಇತ್ತೀಚೆಗೆ ಕೇಂದ್ರದ ವಿರುದ್ಧವಾಗಿ ನಡೀತಾ ಇರೋ ಹಲವಾರು ಟೀಕೆಗಳು, ಪ್ರತಿಭಟನೆಗಳು, ಇದರಿಂದೆಲ್ಲ ಎಚ್ಚೆತ್ತುಕೊಂಡು ಕೇಂದ್ರ ಗೃಹ ಸಚಿವರು ಈ ಮೀಟಿಂಗನ್ನು ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯೂ ಈ ಸಂದರ್ಭದಲ್ಲಿ ಬರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಆಗಸ್ಟ್ 20 ಸದ್ಭಾವನ್ ದಿವಸ್ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಇದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯವರ ಜನ್ಮದಿನ. ಚೆನ್ನೈನಲ್ಲಿ ನಡೀತಾ ಇರೋ ಈ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಮೀಟಿಂಗ್ಗೂ ಇದಕ್ಕೂ ಒಂದು ಸಣ್ಣ ಸಂಬಂಧ ಇದೆ. ಏನಪ್ಪ ಅಂತಂದರೆ, ರಾಜೀವ್ ಗಾಂಧಿಯವರ ಹತ್ಯೆಯಾಗಿದ್ದು ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ. ಸೊ ಇವತ್ತು ಅವರ ಜನ್ಮದಿನವೂ ಆಗಿರೋದ್ರಿಂದ, ಸದ್ಭಾವನ್ ದಿವಸ ಕೂಡ ಆಗಿರೋದ್ರಿಂದ, ನಮ್ಮ ಮುಖ್ಯಮಂತ್ರಿ ಆಗಿರೋ DK ಶಿವರು ಅಲ್ಲಿ ಹೋಗಿ ತಮ್ಮ ಗೌರವವನ್ನು ಸಮರ್ಪಿಸೋ ಒಂದು ಕೆಲಸನೂ ಕೂಡ ಇಟ್ಕೊಂಡಿದ್ದಾರೆ. ಅಮಿತ್ ಶಾ ಅವರು ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಮೀಟಿಂಗನ್ನು ಇಟ್ಕೊಂಡಿರೋದು ಈ ಸದ್ಭಾವನ್ ದಿವಸನೇ ಆಗಿರೋದು ಬಹುಶಃ ಕಾಕತಾಳೀಯ ಅಷ್ಟೇ ಇರ್ಬೋದು. ಕರೆಂಟ್ ಕನ್ನಡದ ಇವತ್ತಿನ 4ನೇ ಸುದ್ದಿ ಏನಪ್ಪ ಅಂತಂದರೆ, ಅದು ವಂದೇ ಮಾತರಂ ಬಗೆಗಿನ ಒಂದು ವಿಶೇಷವಾದ ಸುದ್ದಿ. ವಂದೇ ಮಾತರಮನ್ನು 2 ಪ್ಯಾರಾ ಹಾಡಬೇಕಾ ಅಥವಾ 6 ಪ್ಯಾರಾ ಹಾಡಬೇಕಾ, ಅಂದರೆ ಮೊದಲ 2 ಚರಣ ಹಾಡಬೇಕಾ ಅಥವಾ ಒಟ್ಟು 6 ಚರಣಗಳು ಹಾಡಬೇಕಾ ಅನ್ನೋದು ಒಂದು ದೊಡ್ಡ ವಿವಾದದ ಸ್ವರೂಪ ಪಡ್ಕೊಂಡಿರೋದು ನಿಮಗೆಲ್ಲ ಗೊತ್ತಿರ್ಬೋದು. ಇದರಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪ ಅಂತಂದರೆ, ಮೊದಲು BJP ಕಳೆದ ಜುಲೈನಲ್ಲಿ ಸಂಸತ್ನಲ್ಲಿ ಒಂದು ವಿಧೇಯಕಕ್ಕೆ ತಿದ್ದುಪಡಿ ತರುತ್ತೆ. ಏನಪ್ಪ ಆ ವಿಧೇಯಕ ಅಂತಂದರೆ, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆ್ಯಕ್ಟ್ 1971. ಈ ಆ್ಯಕ್ಟ್ಗೆ ಒಂದು ತಿದ್ದುಪಡಿ ಅಂತಿರುತ್ತೆ. ಈ ತಿದ್ದುಪಡಿ ಏನಪ್ಪ ಅಂತಂದರೆ, ನಮ್ಮ ಜನಗಣಮನ
ರಾಷ್ಟ್ರಗೀತೆ ಏನಿದೆ ಅದೇ ಮಾದರಿಯಲ್ಲಿ ವಂದೇ ಮಾತರಂಗೂ ಕೂಡ ಗೌರವವನ್ನು ಕೊಡಬೇಕು. ಒಂದು ವೇಳೆ ಯಾರು ಗೌರವ ಕೊಟ್ಟಿಲ್ಲ ಅವರಿಗೆ ಕೊಡೋ ಶಿಕ್ಷೆನ ತುಂಬ ಜಾಸ್ತಿ ಮಾಡಿರುವಂಥ ಒಂದು ತಿದ್ದುಪಡಿ ಇದು. ಅಂದರೆ ಯಾರು ವಂದೇ ಮಾತರಂಗೆ ಅಥವಾ ರಾಷ್ಟ್ರೀಯ ಗೌರವದ ಸಂಕೇತಗಳಿಗೆ ಗೌರವ ಕೊಡಲ್ಲ, ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ, ಅವರಿಗೆ 3 ವರ್ಷ ಜೈಲು ಮತ್ತು ಒಂದು ದೊಡ್ಡ ಮೊತ್ತದ ಪೆನಾಲ್ಟಿಯನ್ನು ಕೊಡಬಹುದಾದ ಒಂದು ತಿದ್ದುಪಡಿನ ಜುಲೈನಲ್ಲಿ ಸಂಸತ್ನಲ್ಲಿ ಬಿಜೆಪಿಯವರು ಪಾಸ್ ಮಾಡಿಸ್ತಾರೆ. ಇದಾದ ಮೇಲೆ ಮೊನ್ನೆ ಅಂದರೆ ಕೆಂಪುಕೋಟೆಯಲ್ಲಿ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯೋತ್ಸವದ ದಿನ ವಂದೇ ಮಾತರಮನ್ನು ಮೊದಲ ಬಾರಿಗೆ ಹಾಡಲಾಗತ್ತೆ. ಇಲ್ಲಿ ತನಕ ವಂದೇ ಮಾತರಂ ಹಾಡೋದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟೆಡ್ ಆಗಿರಲಿಲ್ಲ ಬಿ ಜೆ ಪಿ ಪಕ್ಷದವರು. ಬಟ್ ಫಾರ್ ದ ಫಸ್ಟ್ ಟೈಮ್ ಕೆಂಪುಕೋಟೆಯಲ್ಲಿ ವಂದೇ ಮಾತರಮನ್ನು ಹಾಡ್ತಾರೆ ಮತ್ತು ಪೂರ್ತಿ 6 ಚರಣಗಳನ್ನು ಹಾಡ್ತಾರೆ. ಅದೇ ದಿನ ಇನ್ನೊಂದು ಆಶ್ಚರ್ಯದ ಸಂಗತಿನೂ ನಡೆಯಿತು. AICC ನಡೆಸ್ತಾ ಇದ್ದ ಸ್ವಾತಂತ್ರ್ಯೋತ್ಸವದಲ್ಲೂ ಕೂಡ 6 ಚರಣಗಳ ವಂದೇ ಮಾತರಮನ್ನೇ ಹಾಡಲಾಯಿತು. ಆಗ ಸೋನಿಯಾ ಗಾಂಧಿಯವರು ಈ ವಂದೇ ಮಾತರಂ ಪೂರ್ತಿಯಾಗಿ ಹಾಡೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನೋ ಒಂದು ವಿಡಿಯೋ ತುಂಬ ವೈರಲ್ ಆಯಿತು. ವಂದೇ ಮಾತರಂಗೆ ಸೋನಿಯಾ ಗಾಂಧಿಯವರು ಅಗೌರವ ತೋರಿಸಿದ್ದಾರೆ ಅನ್ನೋ ಥರನೂ ಆಯಿತು. ಅದಾದಮೇಲೆ ಕಾಂಗ್ರೆಸ್ ಅವರು ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟರು. ಏನಪ್ಪ ಸ್ಪಷ್ಟನೆ ಅಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೀಟ್ ಬೇಕು ಅಂತ ಹೇಳ್ತಾ ಇದ್ರು, ಅವ್ರಿಗೊಂದು ಚೇರ್ ಕೊಡಿ ಅಂತ ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ರು ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಆದರೆ ನಿಜವಾಗಿ ಈ 6 ಚರಣಗಳನ್ನು ಹಾಡಿರೋದಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಅಸಮಾಧಾನ ಆಗಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಚಾರ. ಮತ್ತು ಸೋನಿಯಾ ಗಾಂಧಿಯವರ ಈ ವರ್ತನೆ ಬಗ್ಗೆ ಆಲ್ರೆಡಿ ಒಂದಷ್ಟು ಕೇಸುಗಳು ಕೂಡ ದೇಶಾದ್ಯಂತ ಬೇರೆ ಕಡೆಗಳಲ್ಲಿ ದಾಖಲಾಗ್ತಾ ಇದೆ. ಹಾಗಿದ್ರೆ ಏನಿದು 6 ಚರಣಕ್ಕೂ 2 ಚರಣಕ್ಕೂ ಇರೋ ವ್ಯತ್ಯಾಸ ಅಂತ ನೋಡಿದ್ರೆ, ಈ 6 ಚರಣಗಳಲ್ಲಿ ಅಂದರೆ 2 ಚರಣಗಳು ನಂತರ 3, 4, 5, 6ನೇ ಚರಣಗಳಲ್ಲಿ ದೇಶವನ್ನು ದುರ್ಗಾದೇವಿಗೆ, ಲಕ್ಷ್ಮೀ ದೇವಿಗೆ ಹೋಲಿಸಿ ಇವರ ಹೆಸರುಗಳನ್ನು ತಂದು ಒಂದು ಹಾಡನ್ನು ಮಾಡಲಾಗಿದೆ. 1937ರಲ್ಲೇ ಈ ಬಗ್ಗೆ ಕಾಂಗ್ರೆಸ್ ಕಾರ್ಯಕಾರಿ ಕಮಿಟಿನಲ್ಲಿ ಒಂದು ಚರ್ಚೆ ಆಗುತ್ತೆ. ಅಂದರೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೆದಿರೋ ಈ ಗೀತೆ ರಾಷ್ಟ್ರಗೀತೆಯ ಲೆವೆಲ್ ಆಗಬೇಕು ಅಂತಂದರೆ ಇದರಲ್ಲಿ ಜಾತ್ಯತೀತ ಮೌಲ್ಯಗಳಿರಬೇಕು. ಯಾವುದೋ ಒಂದು ದೇವತೆಗಳನ್ನು ದೇಶಕ್ಕೆ ಹೋಲಿಸಿ ಹಾಡೋ ಹಾಡನ್ನು ನಾವು ಎಲ್ಲರ ಕೈಯಲ್ಲೂ ಹಾಡಿಸೋಕ್ಕಾಗಲ್ಲ. ಹಾಗಾಗಿ ಇದರ ಕೇವಲ 2 ಚರಣಗಳನ್ನಷ್ಟೇ ನಾವು ಉಪಯೋಗಿಸೋಣ ಅನ್ನೋದನ್ನು 1937ರಲ್ಲಿ ಈ ನಿರ್ಧಾರನ ಮಾಡಲಾಯಿತು. ಆಗ ಅದು ವಲ್ಲಭಭಾಯ್ ಪಟೇಲ್ ಅವರಿದ್ದರು, ನೆಹರು ಅವರಿದ್ದರು, ಇವರೆಲ್ಲ ಸೇರಿ ಈ ನಿರ್ಣಯವನ್ನು ತಗೋತಾರೆ. ಮತ್ತು ಇದನ್ನು ಓಕೆ ಅಂತ ಹೇಳಿದವರು, ಅಂದರೆ ಇದಕ್ಕೆ ಪ್ರಧಾನ ಸಲಹೆಗಾರರಾಗಿದ್ದವರು ಜನಗಣಮನ ಬರೆದಿರೋ ರವೀಂದ್ರನಾಥ್ ಠಾಗೂರ್ ಅವರು. ಸೊ ಹಾಗಾಗಿ ಆ ನಂತರ ನಮ್ಮ ದೇಶದಲ್ಲಿ ಪೂರ್ತಿ ಮೊದಲ 2 ಚರಣಗಳನ್ನಷ್ಟೇ ವಂದೇ ಮಾತರಂ ಅಂತ ಹಾಡಲಾಗ್ತಾ ಇತ್ತು. ಆದರೆ ಇವಾಗ 6 ಚರಣಗಳನ್ನು ಹಾಡೋದಕ್ಕೆ BJP ಒತ್ತಾಯ ಮಾಡ್ತಾ ಇದೆ. ಮತ್ತು ಯಾರು ವಂದೇ ಮಾತರಂ ಅಥವಾ ಜನಗಣಮನ ಅಥವಾ ದೇಶದ ಗೌರವಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅವರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ವಿಧೇಯಕದ ತಿದ್ದುಪಡಿಯನ್ನು ಕೂಡ ಮಾಡಿಕೊಂಡಿದೆ. ಇಲ್ಲಿ ನಾವು ತುಂಬ ಯೋಚನೆ ಮಾಡಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ನಿಜವಾಗ್ಲೂ ನಮ್ಮ ರಾಷ್ಟ್ರಗೀತೆ ಆಗಿರಲಿ ಅಥವಾ ಯಾವುದೇ ಮುಖ್ಯ ಗೀತೆ ಆಗಿರಲಿ ಪ್ರಾಕ್ಟಿಕಲಿ ತುಂಬ ಹೊತ್ತು ಹಾಡೋಕ್ಕಾಗಲ್ಲ. ಅಂದರೆ ಉದಾಹರಣೆಗೆ ನಮ್ಮ ನಾಡಗೀತೆ ಕೂಡ ಅದನ್ನು ಒಂದು ಲಿಮಿಟ್ ಮಾಡಿ, ಅಂದರೆ ಜೈ ಭಾರತ ಜನನಿಯ ತನುಜಾತೆ ಏನಿದೆ ಅದನ್ನು 2-2.5 ನಿಮಿಷಕ್ಕೆ ಲಿಮಿಟ್ ಮಾಡಿ ಅದನ್ನು ಹಾಡೋ ಒಂದು ಕ್ರಮನ ನಮ್ಮ ಸರ್ಕಾರ ಅನುಮೋದಿಸಿದೆ. ಮತ್ತು ನಮ್ಮ ಜೈ ಭಾರತ ಜನನಿಯ ತನುಜಾತೆ ನಾಡಗೀತೆಯಲ್ಲೂ ಕೂಡ ಯಾವ ಪದಗಳನ್ನ ಸೇರಿಸಬೇಕು ಬಿಡಬೇಕು ಅನ್ನೋ ವಿವಾದ ಆಗಿದ್ದು ನಿಮಗೆಲ್ಲ ಗೊತ್ತಿದೆ. ಉದಾಹರಣೆಗೆ ಮಧ್ವರ ಹೆಸರು ಮೂಲ ಕುವೆಂಪುರವರು ಬರೆದ ನಾಡಗೀತೆಯಲ್ಲಿ ಇತ್ತು. ಅದಾದಮೇಲೆ ಮಧ್ವರ ಸಿದ್ಧಾಂತಗಳು ನನಗೆ ಓಕೆ ಇಲ್ಲ ಅನ್ನೋ ಕಾರಣಕ್ಕೆ ಕುವೆಂಪು ಅವರು ಅದನ್ನು ಹೊರಗಡೆ ಇಟ್ಟರು ಅಂತ ಒಂದು ಕಡೆ ತೇಜಸ್ವಿಯವರೇ ಹೇಳಿದರು. ಆದರೆ ಆನಂತರ ಜನರ ಒತ್ತಾಯಕ್ಕೋಸ್ಕರ ಮಧ್ವ ಅನ್ನೋ ಹೆಸರನ್ನು ನಾಡಗೀತೆಯಲ್ಲಿ ಸೇರಿಸಲಾಯಿತು. ಮೊನ್ನೆ ಅಷ್ಟೇ ಬೌದ್ಧರ ಉದ್ಯಾನ ಅನ್ನೋ ಒಂದು ಪದವನ್ನು ನಾಡಗೀತೆಗೆ ಸೇರಿಸೋ ಒಂದು ನಿರ್ಣಯ ಕಾಂಗ್ರೆಸ್ ಸರ್ಕಾರ ಮಾಡಿತು. ಅಂದರೆ ಜೈನರ ಉದ್ಯಾನ ಅಂತಿತ್ತು, ಆದರೆ ಬೌದ್ಧ ಧರ್ಮ ಕೂಡ ಕರ್ನಾಟಕದಲ್ಲಿ ಅಷ್ಟೇ ಮುಖ್ಯವಾದದ್ದು. ಹಾಗಾಗಿ ಜೈನ ಬೌದ್ಧರ ಉದ್ಯಾನ ಅಂತ ಆ್ಯಡ್ ಮಾಡಲಾಯಿತು. ಇಲ್ಲಿ ತುಂಬ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ಇದು ಎಲ್ಲ ಹಾಡುಗಳು ಕೂಡ ಕೇವಲ ನಾಡಗೀತೆ ಅಥವಾ ರಾಷ್ಟ್ರಗೀತೆ ಅನ್ನೋ ಕಾರಣಕ್ಕೆ ಬರೆಯಲ್ಪಟ್ಟದ್ದಲ್ಲ. ಈಗ ವಂದೇ ಮಾತರಂ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೆದಿದ್ದು ಇದು ನಮ್ಮ ರಾಷ್ಟ್ರಗೀತೆ ಆಗಲಿ ಅಥವಾ ನಮ್ಮ ಮುಖ್ಯ ದೇಶದ ಒಂದು ಸಾಂಕೇತಿಕ ಗೀತೆ ಆಗಲಿ ಅನ್ನೋ ಕಾರಣಕ್ಕಲ್ಲ. ಅದು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಆನಂದಮಠ ಕಾದಂಬರಿಯಲ್ಲಿ ಬರೋವಂಥ ಒಂದು ಗೀತೆ. ಸೊ ಆ ಗೀತೆಯನ್ನು ಎಷ್ಟು ಹಾಡಬೇಕು ಎಷ್ಟು ಹಾಡಬಾರ್ದು ಅನ್ನೋದು ನಾವು ತಗೋಬೇಕಾಗಿರೋ ಒಂದು ಡಿಸಿಷನ್. ಸೊ ಇವಾಗ ಒಂದು ಸಾರಿ ನಾವು 2 ಚರಣಗಳನ್ನಷ್ಟೇ ಇಷ್ಟು ವರ್ಷ ಹಾಡ್ತಾ ಬಂದಿದ್ದೀವಿ. ಈಗ
ಅದಕ್ಕೆ ಒಂದು ವಿಧೇಯಕದ ಮೂಲಕ ತಿದ್ದುಪಡಿಯನ್ನು ತಂದು ಯಾರು ರಾಷ್ಟ್ರೀಯ ಗೌರವಗಳನ್ನು ಅಥವಾ ರಾಷ್ಟ್ರಗೀತೆಗಳನ್ನು ಅವಮಾನಿಸ್ತಾರೆ ಅವರಿಗೆ ಕೊಡೋ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಮಾಡಿ ಆನಂತರ ಪೂರ್ತಿ 6 ಸ್ಟ್ಯಾನ್ಸ್ಗಳನ್ನು ಹಾಡಬೇಕು ಅಂತ BJP ಏನು ಒಂದು ಪ್ರೊಪಗಂಡ ಮಾಡ್ತಾ ಇದೆ. ಅಂದರೆ BJP ಮಾಡಿರೋ ಈ ತಿದ್ದುಪಡಿಗಳನ್ನು ನೋಡಿದ್ರೆ ಇದ್ರ ಹಿಂದೆ ಏನೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡೇ BJP ಇದನ್ನು ಮಾಡ್ತಾ ಇದೆ ಅಂತ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ವಿಷಯ ಏನಪ್ಪ ಅಂತಂದರೆ, ಕಳೆದ ಜನವರಿಯಲ್ಲೇ ಈ ವಂದೇ ಮಾತರಂನ 6 ಚರಣಗಳನ್ನು ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿತ್ತು. ಆದರೆ ಕಾಂಗ್ರೆಸ್ನವ್ರಿಗೆ ಅದು ಗಮನಕ್ಕೆ ಬರಲಿಲ್ಲವೋ ಏನೋ ಗೊತ್ತಿಲ್ಲ. ಉದಾಹರಣೆಗೆ ಮೊನ್ನೆ AICC ಪ್ರಧಾನ ಕಚೇರಿನಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಹಾಡೋ ತನಕನೂ ಯಾರಿಗೂ ಅದು ಗೊತ್ತೇ ಇರಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಯಾವತ್ತೂ BJP ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದ್ರೆ, ಜಾಸ್ತಿ ಮುಂದಾಲೋಚನೆ ಮಾಡಿ ಅತಿಯಾದ ರಾಜಕೀಯ ತಂತ್ರಗಳನ್ನ ಹೇಳ್ತಾ ಇದ್ದರೆ ಅದನ್ನು ವಿರೋಧಿಸುವಲ್ಲಿ ಕಾಂಗ್ರೆಸ್ ಕೂಡ ಎಲ್ಲೋ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತಲೂ ಈ ಒಂದು ವಿಷಯದಿಂದ, ಈ ಒಂದು ವಿವಾದದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿನ್ನೆ ದಿಲ್ಲಿನಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಿತು. ಅಂದರೆ ಕಾಂಗ್ರೆಸ್ನ CWC ಸಭೆ ನಡೆಯಿತು. ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ. ಕಾಂಗ್ರೆಸ್ನ AICCಗಿಂತ ತುಂಬ ಇಂಪಾರ್ಟೆಂಟ್ ಆಗಿರೋ ಕೇವಲ 39 ಜನ ಮೆಂಬರ್ಸ್ ಅಷ್ಟೇ ಇರುವಂಥ ಒಂದು ವಿಶೇಷವಾದ ಕಮಿಟಿ ಇದು CWC. ಈ CWCನಲ್ಲೂ ಹಲವಾರು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ತುಂಬ ಮುಖ್ಯವಾದ ನಿರ್ಣಯ ಯಾವುದಪ್ಪ ಅಂತಂದರೆ, ನಾವು ವಂದೇ ಮಾತರಂ ಗೀತೆನ ಮೊದಲ 2 ಚರಣಗಳನ್ನಷ್ಟೇ ಹಾಡ್ತೀವಿ, ಪೂರ್ತಿ 6 ಚರಣಗಳನ್ನು ಹಾಡಲ್ಲ ಅನ್ನೋ ಒಂದು ನಿರ್ಣಯನ ಈ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ BK ಹರಿಪ್ರಸಾದ್ ಕೂಡ ಅವರು BJPಯವರು ಏನೇ ಕೇಸ್ ಮಾಡಲಿ, ಏನೇ ಗಲಾಟೆ ಮಾಡಲಿ, ನಾವು ಹಾಡೋದು ಮಾತ್ರ ವಂದೇ ಮಾತರಂನ 2 ಸ್ಟಾನ್ಸಾ ಮಾತ್ರ ಅನ್ನೋ ಮಾತನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದ್ದಾರೆ. ಸೊ ದೇಶದ ಐಕ್ಯತೆಗೋಸ್ಕರ ವಂದೇ ಮಾತರಂ ಬೇಕು ಅಥವಾ ಒಂದು ರಾಷ್ಟ್ರಗೀತೆ ಬೇಕು ಅಂತ ನಾವೆಲ್ಲ ಅಂದ್ಕೊಂಡ್ರೆ ಈ ಒಂದು ವಿಶೇಷವಾದ ಗೀತೆ ಇವತ್ತು 2 ಪಕ್ಷಗಳ ಮಧ್ಯೆ ಅಥವಾ 2 ಯೋಚನೆಗಳ ಜನರ ಮಧ್ಯೆ ಒಂದು ವೈಷಮ್ಯಕ್ಕೆ, ಒಂದು ಜಗಳಕ್ಕೆ, ವಿವಾದಕ್ಕೆ ಕಾರಣ ಆಗ್ತಾ ಇರೋದು ನಿಜವಾಗ್ಲೂ ದುರಂತ ಅನಿಸುತ್ತೆ. ಇದಿಷ್ಟು ಇವತ್ತಿನ ಮುಖ್ಯ ಸುದ್ದಿಗಳ ಒಂದು ರೌಂಡ್ ಅಪ್. ಈ ವಿಶೇಷ ಸುದ್ದಿಗಳ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಸುದ್ದಿಗಳು ನಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.